ಏನೆಂದು ಬೇಡಿಕೊಂಡೆ? ಹೌದು ರೀ, ಬಹಳ ವಿಶೇಷವಾಗಿಯೇ ಬೇಡಿಕೊಂಡೆ. ಏನೆಂದು ಬೇಡಿಕೊಂಡೆ? ಲಂಚದ ಆಸೆ ಇಲ್ಲದ ನನ್ನ ಗಂಡ ನಿಯತ್ತಾಗಿ ಕೆಲಸ ಮಾಡುತ್ತಿರುವುದು ನನಗೆ ಬಹಳ ಸಂತೋಷ. ವೆರಿ ಗುಡ್ ವಿದ್ಯಾ, ವೆರಿ ಗುಡ್. ಬಹಳ ಮುಖ್ಯವಾದ ವಿಷಯ ನಿರ್ವಹಿಸಿಬಿಟ್ಟೆ ನಿನ್ನ ಪತಿದೇವರ ಮುಂದೆ. ವಿದ್ಯಾ, ಒಂದು ಮಾತನ್ನು ಹೇಳ್ತೀನಿ ನೆನಪಲ್ಲಿಟ್ಟುಕೋ. ಆ ಹೇಷದ ಜೊತೆ ಆಸೆ ಬಿದ್ದು ನನ್ನ ಮಾನವೀಯತೆಯ ಮಾರಿಕೊಳ್ಳಿಸಿದಿರಲ್ಲ ಈ ಇನ್ಸ್ಪೆಕ್ಟರ್ ಅನಂತ. ನೀವು ನಿಯತ್ತಿನಿಂದ ಇರಬಹುದು, ಆದರೆ ನಿಮ್ಮ ಜೊತೆ ಇರುವ ಅಧಿಕಾರಿಗಳು ಸರಿ ಇರಬೇಕಲ್ಲವೇ? ಅದು ಅವರವರ ಕರ್ಮ. ಪೊಲೀಸ್ ಹುದ್ದೆಯಲ್ಲಿ ಎಷ್ಟು ನಿಷ್ಠಾವಂತರು ಇದ್ರು ಕೂಡ ಒಂದು ಕೆಟ್ಟ ಹೆಸರು ಇದ್ದೇ ಇರುತ್ತದೆ. ಅದಕ್ಕೆಲ್ಲ ಹೋಗ್ಬಿಟ್ರೆ ನಮ್ಮ ಕಾರ್ಯಕ್ಕೆ ನಾವೇ ಕಳಂಕ ತಂದ ಹಾಗೆ. ಒಟ್ಟಾರೆಯಾಗಿ ಲಂಚ ಕೋರರು ಕೂಡ ಕೊಂಚ ಸ್ಥಾನ ಕೊಡುವುದಿಲ್ಲ. ಹೀಗೆ ಹೌದು, ಅಂತೂ ನಿಮ್ಗೆ ಲಂಚಕ್ಕಿಂತ ಕರ್ತವ್ಯ ಮುಖ್ಯವಾಯಿತು. ನಿಮ್ಮಂತ ಗಂಡನನ್ನು ಪಡೆದ ನಾನೇ ಧನ್ಯ. ಗೊತ್ತಿದೆ ವಿಜಯ, ಇಂದು ನಿಮ್ಮ ಅಣ್ಣ ಪ್ರವಾಸ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಬೆಳಿಗ್ಗೆನೆ ನಮ್ಮ ಅಪ್ಪ ಬಗ್ಗೆ ನಾವು ಬಸ್ ಸ್ಟ್ಯಾಂಡ್ ಕಳಿಸಿದ್ದೆ. ಹೇಗಾಯ್ತು? ಇನ್ನೂ ಏಕೆ ಬರಲಿಲ್ಲ? ಹೌದು, ಇಲ್ಲೇ ಬರುತ್ತಿದ್ದಾರೆ ಅವರು. ಏನ್ ಬಂತು? ಮನೆಯಿಂದ ಹೋಗಿತ್ತಲ್ಲ ಅದ ಗೊತ್ತು. ಸರಿಯಾಗಿ ಹೇಳು, ಹೇಳ್ಬಾ. ಅದರಿ ನಿಮ್ಮ ಅಣ್ಣ ಶಾಂತೇಶಪ್ಪನವರು ಪ್ರಸಾದ ಮುಗಿಸಿ ಅಲ್ಲ ಪ್ರವಾಸ ಮುಗಿಸಿ ಬಂದ್ಬಿಟ್ರು. ಬಂದ್ರೇನು? ಶಾಂತೇಶಪ್ಪವ್ರ, ಶಾಂತೇಶಪ್ಪವ್ರ, ಹಲೋ ಶಾಂತೇಶ್. ಹಲೋ ಅನಂತ್. ಅಣ್ಣ, ಈಗ ಬಂದ್ರ? ಪ್ರವಾಸ ಎಲ್ಲ ಆರಾಮಾಗಿತ್ತ? ಮೊದಲು ಇವಳಿಗೆ ಸಮಾಧಾನ ಹೇಳಪ್ಪ. ನೀನು ಪ್ರವಾಸ ಹೋದಾಗಿನಿಂದ ಪ್ರತಿದಿನ ನಿನ್ನನ್ನೇ ಜ್ಞಾಪಿಸ್ಕೊತಾ ಇರ್ತಾಳೆ. ಅವರು ಪುಣ್ಯ ಮಾಡ್ಯಾರ, ಪುಣ್ಯ. ಹೌದು ಪಂಪಾಪತಿ, ನಿಜವಾಗ್ಲೂ ದೇವರಿಗೆ ಒಬ್ಬ ಪೂಜಾರಿ ಇರ್ತಾನೆ. ಅವನಂತೆ ನೀನು ಕೂಡ ಇವರ ಸೇವಕನಾಗಿದ್ದಲ್ಲ, ನಿಜವಾಗ್ಲೂ ನನ್ನ ಮೆಚ್ಚಬೇಕಾಗ್ದೆ. ಹೌದ್ರಿ, ನನಗೂ ಯಾರ ದಿಕ್ಕದಾರ ಹೇಳ್ರಿ. ಇಲ್ಲ ಅಪ್ಪಿಲ್ಲ. ನಮ್ಮ ಅವ್ವಾರು ಮತ್ತು ನಮ್ಮ ಸಾಹೇಬ್ರು ನನ್ನನ್ನು ಅವರ ಸ್ವಂತ ಮಗನಿಗಿಂತ ಜಾಸ್ತಿ ನೋಡ್ಕೊಳಕತ್ತಾರ. ಇನ್ನೇನು ಬೇಕೇಳ್ರಿ? ಅಂದ್ರೆ ಆ ಶ್ರೀರಾಮಚಂದ್ರನಿಗೆ ಆಂಜನೇಯಗಿದ್ದಂಗನ್ನು. ಹೌದ್ರಿ, ನಾ ಹನುಮಪ್ಪ ಇದ್ದಂಗ ನೋಡ್ರಿ. ಸರಿ, ಮಾತ್ ಜಾಸ್ತಿ ಆಯ್ತು. ಪ್ರವಾಸದಿಂದ ನೀವು ತುಂಬಾ ಸುಸ್ತಾಗಿದ್ದೀರಾ. ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ ಅಮ್ಮ. ತಡಿ ನೋಡ್ರಿ, ನೀವ್ ಎಷ್ಟು ಚಂದ ಮಾತಾಡ್ಕೋತ ನಿಂತೀರಿ. ಹಿಂಗ ಮಾತಾಡ್ಕೋತ ನಿಂದಿರಿ. ನಾ ಹೇಳ್ರಿ, ನಾ ಚಾ ಮಾಡಕ್ ಹೋಗೋದಿಲ್ಲ. ಹೋಗಿ ಬಿಸಿ ಬಿಸಿ ಚಾದಾಗ ಗೋಡಂಬಿ, ಶಾವಿಗೆ, ಜೇನುತುಪ್ಪ ಎಲ್ಲ ಹಾಕಿ ಸ್ಪೆಷಲ್ ಮಾಡ್ಕೊಂಡ್ ಬರ್ತೀನಿ. ಕಾಫಿ ಮಾಡ್ತಾರಿನ? ಇವನೊಬ್ಬ ವಿಚಿತ್ರ ವ್ಯಕ್ತಿ. ಕೆಲಸವೆಂದರೆ ಅದೇನೋ ಪಂಚಪ್ರಾಣ. ಶಾಂತೇಶ್, ನಿನ್ನ ಪತ್ರಿಕೆ ಮೂಲ ಪರವಾಗಿ ಕೆಲಸ ಮಾಡಿದಂತಾಯಿತು. ನಿನ್ನ ಪತ್ರಿಕೆ ಮೂಲ ಉದ್ದೇಶವೇನು? ಒಳ್ಳೆಯ ವಿಚಾರವನ್ನೇ ಚರ್ಚಿಸಿದೆ ನಾನು. ನಮ್ಮ ಪತ್ರಿಕೆಯ ಮೂಲ ಉದ್ದೇಶವಿಷ್ಟೇ. ಈ ಸರ್ಕಾರ, ಈ ಸಮಾಜ ಎರಡು ಎಚ್ಚರಗೊಳ್ಳಬೇಕು. ಈ ಸಮಾಜ, ಸರ್ಕಾರ, ಪ್ರಜೆ, ಮಂತ್ರಿ ಈ ನಾಲ್ಕು ಒಂದಕ್ಕೊಂದು ನಿಕಟ ಸಂಬಂಧ ಹೊಂದಿದ್ರು ಸಹಿತ ಅವು ಒಂದಕ್ಕೊಂದು ಹೋಲದ ಮಾತು. ಅದು ಬರೀ ಕನಸು. ಅದಕ್ಕೆಂತಲೇ ಈ ದೇಶದಲ್ಲಿ ಕಂಡ ಅನ್ಯಾಯವನ್ನು ಅಲ್ಲಗಳೆಯಲು ಈ ನಮ್ಮ ಪತ್ರಿಕೆ ಹಗಲಿರಲು ದುಡಿದು ಇಂದು ಸಾಧನೆ ಹೆಗ್ಗುರಿದೆ. ಈ ನಿಮ್ಮ ಕೆಲಸಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ ಏನ್ ಹೇಳ್ತದೆ ಇನ್ಸ್ಪೆಕ್ಟರ್? ಶಾಂತೇಶ್, ನೀನು ತಿಳಿದುಕೊಂಡ್ರೆ ಹಾಗೆ ಕಾನೂನು ಎಂದು ಕಂಡುಕೊಂಡಿಲ್ಲ. ನಾನು ಒಬ್ಬ ಪೊಲೀಸ್ ಅಧಿಕಾರಿ ನಿಜ. ಆದ್ರೆ ನ್ಯಾಯ, ನೀತಿ, ಧರ್ಮಕ್ಕೆ ಮಾತ್ರ ನಾನು ತೆರವಾಗ್ತೀನಿ. ಅನ್ಯಾಯ, ಅಧರ್ಮ, ಅಹಿಂಸೆಗೆ ನಾನೆಂದು ಸಿಡಿದ ಸಿಂಹ ಸಪ್ನಾಗುತ್ತೇನೆ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನನ್ನಂತ ಎಷ್ಟೋ ಅಧಿಕಾರಿಗಳು ದುಷ್ಟ ವ್ಯಕ್ತಿಗಳ ಕೈವಾಡದಿಂದ ಲಂಚವೆಂದು ಅಂಕುಶಕ್ಕೆ ವಂಚಿತರಾಗಿ ಬಿಟ್ಟಿದ್ದಾರೆ. ನನ್ನ ಕರ್ತವ್ಯದಲ್ಲಿ ನಾನೆಂದೂ ಲಂಚ ಗುಲಾಮನಾಗುವುದಿಲ್ಲ. ಕೊನೆಗೆ ಅದಕ್ಕೆ ಅರ್ಥವಾಗಬೇಕು, ಲಂಚವೆಂಬ ಲಕ್ಷ್ಮಿಗೆ ಲಂಚಕ್ಕೂ ನಾಚಿಕೆ ಬಂತೆಂದು. ವೆರಿ ಗುಡ್ ಇನ್ಸ್ಪೆಕ್ಟರ್, ವೆರಿ ಗುಡ್. ಇಂದಿನ ದೇಶದಲ್ಲಿ
ನಾಚಿಕೆ ಬಂತು ಏನು ಸುಡಾಕತ್ತೈತಿ ತಗೋರಿ ಶಾಂತೇಶಪ್ಪನವ್ರ ಮುತ್ತಿನಂತ ಮಾತೇನಿ ನೋಡ್ರಿ. ಈಗಿನ ಕಾಲದಾಗ ಇಂಥ ಮಂದಿ ಸಿಗೋದು ಬಹಳ ದುರ್ಲಭ ಐತ್ರಿ. ನೋಡ್ರಿ, ನಾಳೆ ಪೇಪರ್ನಾಗ ನಮ್ಮ ಸಾಹೇಬರ ಬಗ್ಗೆ ಬಿಸಿ ಸುತ್ತಿರ್ಬೇಕು. ಹಾ ಶಾಂತೇಶ್ ಹೇಳಾಯ್ತು, ನಾನು ಬರ್ತೀನಿ. ನೀವು ಸ್ನಾನ ಮಾಡಿ ರೆಡಿಯಾಗಿ ನಾನು ನಿಮಗೆ ತಿಂಡಿ ಮಾಡ್ತೇನೆ. ಆಯ್ತಮ್ಮ. ಮಾತಾಡಪ್ಪ ಪಂಪ ಬಟ್ಟಿ ಹೊಸ ವಿಚಾರ. ಒಂದು ವಿಚಾರ ಐತ್ರಿ. ಅಲ್ಲಿ ನಾನು ಹನುಮಪ್ಪನ ಗುಡಿಗೆ ಹೋಗಿದ್ದೆ. ಬರಬೇಕಾದ್ರ ನಿಮ್ಮ ಪದ್ಮ ಅವರು ನನ್ನ ಕೈಯಾಗ ಒಂದು ಚೀಟಿ ಕೊಟ್ಟಾರ. ನೋಡ್ರಿ, ನಾ ಚಾ ಮಾಡೋ ಗುಂಗ್ರಿಯಾಗ ಅದ್ರ ಸುರುಳಿ ಸುತ್ತಿ ಗಂಟ ಹೊಡಿಸ್ಬಿಟ್ಟಿನಿ. ಅಕ್ಷರಗಳು ನೀವು ಹುಡುಕ್ಯಾರ. ಹಲೋ, ದಯವಿಟ್ಟು ಎಲ್ಲರೂ ಮಳಿ ನಿಂತೈತ್ರಿ, ಅಲ್ಲೇ ಕೆಳಗಡೆ ಕುಂತು ಬಿಡ್ರಿ. ಹಿಂದಿನವ್ರಿಗೆ ಕಾಣುವಂತ ಇಲ್ಲಿ ಒಳಗೆ ಬಂದು ಹೇಳಾಕತ್ತಾರ. ನೀವು ಎಲ್ಲಿ ನಿಂತಾರೆ ಅಲ್ಲೇ ಕುಂತ್ಕೊಂಡ್ ಬಿಡ್ರಿ. ಮಳಿ ನಿಂತದ. ಅವ್ರ ಅಪ್ಪಗ ನೀವು ಅವ್ರ ಮಗಳ ಮದುವೆ ಆಗೋದು ಇಷ್ಟ ಐತಂತ್ರಿ. ಅಲ್ಲ, ನನಗೆ ಚೀಟಿ ಒಳಗಿನ ಅಕ್ಷರ ತಿಳಿದ್ರೆ ಮುಂದೆ ಏನಾರ ತಿಳಿಬೋದಾಗಿತ್ತು. ಒಂದು ಹಂಗ ಒಬ್ಬರು ಚೀಟಿ ಒಬ್ಬರು ಕೊಡಬಾರ್ದು. ಅಲ್ಲ ಕೊಡ್ರಿ, ನಾ ಓದ್ತೀನಿ. ಆದ್ರೂ ಕೊಡಾಕ್ ಮನಸ್ಸೋತಲ್ಲ. ಕೊಟ್ಟಾರೆ, ಕೊಡ್ರಿ ನೋಡೋಣ. ಓ ಇದ್ರಿ, ಇದು ಅವರು ತಂಬಲಿಸ್ನಾಗ ಬರ್ದಾರ್ರಿ. ಓದ್ತೀನಿ ನೋಡ್ರಿ. ಪ್ರಿಯ ಶಾಂತೇಶ್ ಅವರೇ, ನಿಮ್ಮ ಪ್ರೀತಿಯನ್ನು ನಮ್ಮ ತಂದೆಯವರು ಒಪ್ಪಿದ್ದಾರೆ. ಹಾಗಾಗಿ ನಾಳೆ ಬೆಳಗ್ಗೆ ನೀವು ನಮ್ಮ ಮನೆಯಲ್ಲಿ ಬಂದು ನಮ್ಮ ಮದುವೆ ವಿಚಾರವನ್ನು ಪ್ರಸ್ತಾಪಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೀವಿ. ಅಂದ್ರ ನಿನಗೂ ಓದಕ್ ಬರ್ತೈತೆ ಅನ್ನಂಗಾಯ್ತು. ಪ್ರಪಂಚದಾಗಿರೋ ಎಲ್ಲಾ ಡಿಗ್ರಿ ಮುಗಿಸಿ ಹಾಕೊಂಡು ಓಡಾಡಕತ್ತೀನ. ಇರ್ಲಿ, ಈ ವಿಷಯ ನಮ್ಮಿಬ್ಬರೊಳಗ ಗುಪ್ತ ಆಗಿರ್ಲಿ. ಆತ್ರಿ. ಬಹಳ ಟಯರ್ಡ್ ಆಗಿ ತರಗಂತ ಪ್ರಯಾಣ ಮಾಡಿ ಬಂದ ಇಬ್ರು ಕೂಡ ಜಗ ಮಾಡೋಣ. ಏ ಮನುಷ್ಯಾದ್ಯೋ ದನಾದ್ಯೋ ಅಲ್ರಿ, ಇಬ್ಬರು ಕೂಡಿ ಜಳಕ ಮಾಡೋದಂತ. ಇವೇನ ಸಣ್ಣಿಲಿ ಏನೋ ಒಂದ್ ಜೊತೆ ಹೋಗಿ ನಾ ಜಳಕ ಮಾಡೋದು. ಏನ್ ಮಾತಾಡ್ತೀರಿ? ನಾ ಹೇಳ ಹಂಗಲ್ಲ, ನಾವಿಬ್ರು ಟಯರ್ಡ್ ಆಗಿ ಬಂದಿಲ್ಲ, ಅದಕ್ಕೆ ಜಳಕ ಮಾಡಿ ಆಮೇಲೆ ಊಟ ಮಾಡೋಣ ಅಂತ ಹೇಳಿದೆ. ಏ ನಾ ಟಯರ್ಡ್ ಆಗೋ ಮನುಷ್ಯನ ಅಲ್ಲ. ಮಧ್ಯಾಹ್ನ ಒಂದು ಸತಾಲು ಕಿಚಡಿ ತಿಂದೇನೆ. ಅಂದ್ರ ಮುಂಜಾನೆ ಇಡುದನು ಅದಿಲ್ಲ, ನಮ್ದು ಕರಗುದಷ್ಟೇ, ಕೆಳಗೆ ಏನು ಬರಲ್ಲ. ಇರ್ಲಿ, ಈ ಚೀಟಿ ವಿಚಾರ ಆಮೇಲೆ ವಿಚಾರ ಮಾಡೋಣ. ನಡಿ.